ಸಾಕಷ್ಟು ತಾಳ್ಮೆಗೆ ಮತ್ತೊಂದು ಹೆಸರೇ ಡಿಕೆಶಿ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ನನ್ಗೆ ಹಿಂಗೆ ಆರ್ತಿ ಇತ್ತಿ ಬರ್ಮಾಡ್ಕೊಂತಿದ್ರೆ ಹಂಗೆ ಬರ್ಮಾಡ್ಕೊಂತ 28ಕ್ಕೆ NDA ಸರ್ಕಾರ ಬರೋದ್ರಲ್ಲಿ ನೋ ಡೌಟ್. ಎಲೆಕ್ಷನ್ ಪ್ರಚಾರ ತರ ಇತ್ತು ಕಾರ್ಯಕ್ರಮ, ಇಲ್ಲ ಖಂಡಿತವಾಗ್ಲೂ ನನಗೂ ಕೂಡ ಅದೇ ಫೀಲ್ ಆಯ್ತು. ಸಾಯಂಕಾಲ ಟೈಮ್ ನಡೆದಾಗ ಅಂಗಡಿಗಳಲ್ಲಿ ಮಾತಾಡಿದಾಗ ನನ್ನ ಅಕ್ಕಂಗಿರು ನನ್ನ ಅಮ್ಮಂದ್ರೆಲ್ಲ ಮಾತಾಡಿದಾಗ ತುಂಬಾ ಸಂತೋಷ ಆಗ್ತಾ ಇದೆ. ಊರಿಗೆ ಬರ್ಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ನನ್ಗೆ ಹಿಂಗೆ ಆರ್ತಿ ಇತ್ತಿ ಬರ್ಮಾಡ್ಕೊಂತಿದ್ರೆ ಹಂಗೆ ಬರ್ಮಾಡ್ಕೊಂತವ್ರೆ. ನಾನು ಒಂದೇ ಮಾತು ಹೇಳೋದು, ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ, ಮುಳಬಾಗಿಲು ತಾಲೂಕು ನಾನು ಶಾಸಕನಾಗಿದ್ದೀನಿ. ಬಹುಶಃ ನಿಮಗೆ ಮಾನ ಮರ್ಯಾದೆ ಕೆಲಸಕ್ಕಂತ ಕೆಲಸ ಈ ಶಾಸಕರು ಯಾವತ್ತೂ ಮಾಡಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ನಾನು ಒಂದೇ ಹೇಳೋದು, ನನ್ನ ಶಾಸಕನಾದೀನಿ, ಶಾಸಕ ಮಾಡಿದಿರಿ, ಅಭಿವೃದ್ಧಿ ಮಾಡ್ಲಿಕ್ಕೆ ನಾವೆಲ್ಲ ಒಂದಾಗೋಣ. ಬಹುಶಃ ಮುಂದಿನ ದಿನಗಳಲ್ಲಿ 28ಕ್ಕೆ NDA ಸರ್ಕಾರ ಬರೋದ್ರಲ್ಲಿ ನೋ ಡೌಟ್ ಖಂಡಿತ ಬರುತ್ತೆ. ಇಲ್ಲಿ ಉಳಿದಿರ್ತಕ್ಕಂಥ ಕೆಲಸನ ಇನ್ನೂ ಖಂಡಿತವಾಗಿ ಕಂಪ್ಲೀಟ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನು ಕನಸು ಹೊತ್ಕೊಂಡ್ ಬಂದಿದ್ವೋ ಆ ಕನಸನ್ನು ನೆರವೇರಿಸಬೇಕಾದ್ರೆ ವಿಷಯ ನಮಗೆ ಸರ್ಕಾರ ಸಪೋರ್ಟ್ ಮಾಡಬೇಕು. ಬಹುಶಃ DK ಶಿವಕುಮಾರ್ ಅವರು ಹೊಸದಾಗಿ ನಮ್ಮ ಎಲ್ಲರೂ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸಾಕಷ್ಟು ಕನಸಿಟ್ಕೊಂಡು ಸಾಕಷ್ಟು ತಾಳ್ಮೆಗೆ ಮತ್ತೊಂದು ಹೆಸರೇ ಡಿಕೆಶಿ. ಯಾಕಂದ್ರೆ ಸಾಕಷ್ಟು ವಿಧಾನಗಳಲ್ಲಿ ಸನ್ನಿವೇಶ ನೋಡಿದ್ವಿ ಪಾಪ, ಯಾವ ತರ ಆಯ್ತು ಅವ್ರಿಗೆ, ಹಿಂಗಾಯ್ತು ಅಂತ. ಇದಕ್ಕೆಲ್ಲ ಒಂದೇ ಏನು ಗೊತ್ತಾ, ತಾಳ್ಮೆ. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ದಡ ಸೇರ್ಲಿಕ್ಕೆ ನಾವು ಮತ್ತೊಂದು ಎಕ್ಸಾಂಪಲ್ ನಮ್ಮ CM ಆಗಿದ್ದಾರೆ. ನೆನ್ನೆ ನಮ್ಮ ಪಕ್ಷದವರೆಲ್ಲ ಹೋಗಿದ್ದಾರೆ. ನಾನು ನೆನ್ನೆ ನಮ್ಮ ಕುಮಾರ್ ಜೊತೆ ಇರೋದ್ರಿಂದ ಹೋಗಕ್ಕಾಗಲಿಲ್ಲ. ನಾಳೆ ಅಥವಾ ನಾಳಿದ್ದು ನಾನು ಕೂಡ ಭೇಟಿ ಆಗ್ತಿದ್ದೀನಿ. ನನ್ನ ತಾಲೂಕು ಅಭಿವೃದ್ಧಿಗೆ ಅನುದಾನವನ್ನು ಕೇಳ್ತೀನಿ, ಅವ್ರು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಮಾಡ್ಲಿಕ್ಕೆ ನಾನು ನೋಡ್ತೀನಿ.